ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಸಹ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಸ್ನೇಹಿತರೆ, ತುರ್ತಾಗಿ ನಿಮ್ಮನ್ನು ಕರೆದು ಸ್ವಲ್ಪ ನಿಮ್ಮ ಸಮಯದಲ್ಲಿ ವ್ಯತ್ಯಾಸವನ್ನು ಮಾಡೋದಕ್ಕೆ ತಮ್ಮೆಲ್ಲರಲ್ಲಿ ದಯಮಾಡಿ ತಪ್ಪಾಗಿ ಭಾವಿಸ್ಬೇಡಿ. ಇದು ತುರ್ತಾಗಿ ಕರೆದಂಥ ಗೋಷ್ಠಿ. ಕಾರಣ, ಒಬ್ಬ ಸರ್ಕಾರಿ ನೌಕರೇ ಅವರ ಕಾರ್ಯವೈಫಲ್ಯದಿಂದ ಸಸ್ಪೆಂಡ್ ಆಗಬೇಕಾಗಿರೋರು ವರ್ಗಾವಣೆ ಆದಮೇಲೆ ನನ್ನ ಮೇಲೆ ಹಳೆಯ ದಿನಾಂಕದಲ್ಲಿ ಕೆಲವು ಪತ್ರಗಳನ್ನು ಸಹಿ ಮಾಡಿ ಕಳಿಸಿದ್ರಿಂದ ಸಾರ್ವಜನಿಕವಾಗಿ ನನ್ನನ್ನು ನೋಡುವಂಥ ರೀತಿಯೇ ಬೇರೆ ಆದದ್ರಿಂದ ಅನಿವಾರ್ಯವಾಗಿ ನಾನು ರಿಪೋರ್ಟು ನನ್ನ ಕೈಗೆ ಬಂದ ತಕ್ಷಣ ನಿಮ್ಮನ್ನು ಕರಿಬೇಕಾಗಿ ಬಂತು. ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಗೊತ್ತಿದೆ, ಹಿಂದಿದ್ದಂಥ ಜಿಲ್ಲಾಧಿಕಾರಿಯಾಗಿ ಬಂದಂಥ ರೋಹಿಣಿ ಸಿಂಧೂರಿಯವರು ಬಂದ ದಿನದಿಂದನೇ ನಾನು ಒಬ್ಬ ಕನ್ನಡದ ದಲಿತ ಅಧಿಕಾರಿಯನ್ನು 28 ದಿವಸದಲ್ಲಿ ವರ್ಗಾವಣೆಯನ್ನು ಆಂಧ್ರದ ಲಾಬಿಯಿಂದ ಮಾಡಿಸಿದ್ರಿಂದ ನಾನು ಅವತ್ತಿಂದ ವಿರೋಧವನ್ನು ವ್ಯಕ್ತ ಮಾಡಿದೆ. ಸ್ನೇಹಿತರೆ, ಅದರಲ್ಲಿ ಅವರ ಕರ್ತವ್ಯದಲ್ಲಿ ಲೋಪ, ಸಾರ್ವಜನಿಕ ಹಣದ ದುರುಪಯೋಗ ಮತ್ತು ಕಾನೂನಿನ ದುರುಪಯೋಗ, ಪಾರಂಪರಿಕ ಕಟ್ಟಡದ ಒಳಗೆ ನವೀಕರಣ ಮಾಡಿದ್ದು, ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದು ಕೋವಿಡ್ ಸಂದರ್ಭದಲ್ಲಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅವತ್ತೇ ನಿಮಗೆ ಮನವಿಯನ್ನು ಮಾಡಿದ್ದೆ. ಮೈಸೂರು ಸಿಟಿ 1ರಲ್ಲಿ 238 ಅಂತೇಳಿ ಮೇ ತಿಂಗಳಲ್ಲಿ ಅವ್ರು ಲೆಕ್ಕ ಕೊಟ್ಟಿದ್ದರು. ಆದರೆ ನಾನು ನಿಮ್ಗೆ ಅವತ್ತೇ ಮನವಿ ಮಾಡಿದ್ದೆ 969 ಜನ ಸತ್ತಿದ್ದಾರೆ ಅಂತ, ದಾಖಲಾತಿಗಳು ಸಹಿತ. ಈಗ ಸರ್ಕಾರ ಸತ್ತವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಗೊತ್ತಿದೆ. ಇವರು ಕೊಟ್ಟಿರ್ತಕ್ಕಂಥ ಮೇ ತಿಂಗಳ ಲೆಕ್ಕನೇ 238. ಹಾಗಿದ್ದರೆ ಇನ್ನು ಉಳಿದಂಥ 731 ಕುಟುಂಬ ಇದೆಯಲ್ಲ, ಇವ್ರಿಗೆ ಹಣವನ್ನು ಕೊಡುವಂಥವ್ರು ಯಾರು? ನಿಮ್ಗೆ ಅವತ್ತೇ ನಾನು ಹೇಳಿದ್ದೆ ನಿಮ್ಮ ಮೂಲಕ. ಇದು ಮೇ 1 ತಿಂಗಳಲ್ಲಿ ಮೈಸೂರು ನಗರದ್ದು. ಇಡೀ ಜಿಲ್ಲೆ ಮತ್ತು ನಗರದಿಂದ 5,000 ಜನ ಸತ್ತಿದ್ದಾರೆ. ಅದರಲ್ಲಿ 2,500 ಜನಕ್ಕೂ ಹೆಚ್ಚು ಮುಚ್ಚಿಟ್ಟಿದ್ದಾರೆ. ಅದರಿಂದ ಇದು ತನಿಖೆ ಆಗಬೇಕು. ಜನರಿಗೆ ಸವಲತ್ತನ್ನು ಕೊಡೋದ್ರ ಮೂಲಕ ಕೊಡೋ ಕಾರಣಕ್ಕೋಸ್ಕರ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದೆ. ಸ್ನೇಹಿತರೆ, ಇದೆಲ್ಲವನ್ನು ಮನಗೊಂಡಂಥವರು ಈ ರಾಜ್ಯದ ಚೀಫ್ ಸೆಕ್ರೆಟರಿಯವರು ಬಂದ ನಂತರ ಇವರನ್ನು ಅವರ ವರದಿಯ ಮೇರೆಗೆ, ಕರ್ತವ್ಯ ಲೋಪದ ವರದಿಯ ಮೇರೆಗೆ ಅವರನ್ನು ಸರ್ಕಾರ ವರ್ಗಾವಣೆಯನ್ನು ಮಾಡ್ತು. ಸ್ನೇಹಿತರೆ, ಇದಾದ ನಂತರ ನಿಮಗೆ ಮಾನ್ಯ ನಿರ್ಗಮಿತ ಜಿಲ್ಲಾಧಿಕಾರಿಗಳು ಯಾವಾಗ ಇವರ ಕರ್ತವ್ಯ ಲೋಪದ 10 ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಇವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಹೇಳಿ
RC ಅವ್ರನ್ನ ನೇಮಕ ಮಾಡಿದ್ರು ಸ್ವಿಮ್ಮಿಂಗ್ ಪೂಲ್ ವಿಚಾರದಲ್ಲಿ. ಆಗ ಒಬ್ಬ ಬೇನಾಮಿ ವ್ಯಕ್ತಿಯಿಂದ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಕೊಂಡಿರ್ತಕ್ಕಂಥ ಒಬ್ಬ ಭ್ರಷ್ಟಾಚಾರಿಯ ಜೊತೆಯಲ್ಲಿ ಮನೆಗೆ ಕರೆಸ್ಕೊಂಡು ಕೆಲವು ಪತ್ರಗಳನ್ನು ಅವನಿಂದ ತೆಗೆದುಕೊಂಡು ಅದರಲ್ಲಿ ನನಗೆ 4 ವಿಚಾರ, ಅದರಲ್ಲಿ 2 ನನಗೇ ಸಂಬಂಧಪಟ್ಟಂಥವು. ಸ್ನೇಹಿತರೆ, ಅವರ ವರದಿ ಕೊಟ್ಟಿದ್ದೀನಿ. ಈಗ ನಿಮ್ಮೆಲ್ರಿಗೂ ನಾನು ಏನೇನು ಇಲ್ಲಿ ಹೇಳ್ತೀನಿ ಎಲ್ಲ ಕಾಪಿನೂ ನಿಮಗೆ ಮೊಬೈಲಿಗೆ ಬರುತ್ತೆ. ಇದರಲ್ಲಿ ಆಯುಕ್ತರಿಗೆ 5ನೇ ತಾರೀಕು ಪತ್ರ ಬರೀತಾರೆ. 5ನೇ ತಾರೀಕು ಅವ್ರು 6ನೇ ತಾರೀಕು ವರ್ಗಾವಣೆ ಆಯ್ತಾರೆ. 5ನೇ ತಾರೀಕು ಹಳೆ ಡೇಟ್ ಹಾಕಿ ಒಂದು ಪತ್ರ ಬರೀತಾರೆ. ಇದು ಪತ್ರಗಳು ಹೋಗ್ಬೇಕಾದ್ರೆ ADCಯಿಂದ ಸೈನ್ ಆಗಬೇಕು, ಟಪಾಲಲ್ಲಿ ಸೈನ್ ಆಗಬೇಕು. ಅದೆಲ್ಲ ಆಗಿದೆಯಾ ಅನ್ನೋ ತನಿಖೆ ಮುಂದೆ ಆಗುತ್ತೆ. ಇದು ಹಳೆ ಡೇಟನಲ್ಲಿ ಕರ್ತನ ಮನೆಗೆ ತರಿಸ್ಕೊಂಡು ಸಹಿ ಮಾಡಿರುವಂಥದ್ದು. ಇದರಲ್ಲಿ ಸ್ನೇಹಿತರೆ ಇದೊಬ್ಬ ಸಾಮಾಜಿಕ ಹೋರಾಟಗಾರ ಕೊಟ್ಟಿರೋರು. 2 ಎಕರೆ ನನ್ನ ಶ್ರೀಮತಿಯವರ ಹೆಸರಲ್ಲಿ ಇದೆ ಅಂತ 10/2ರಲ್ಲಿ, ಆದರೆ 2 ಎಕರೆ ಇಲ್ಲ. ಅವ್ರಿಗೆ ತಪ್ಪು ಮಾಹಿತಿ ಇದೆ, 4 ಎಕರೆ ಇರೋದು 10/2ರಲ್ಲಿ. ನಾನು 30 ವರ್ಷಗಳ ಹಿಂದೆ ಇದನ್ನು ತಗೊಂಡಿದ್ದೀನಿ. 30 ವರ್ಷಗಳ ಹಿಂದೆ ತಗೊಂಡ ನಂತರ 90,000 ರೂಪಾಯಿ ಎಕರೆಗೆ. ನಂತರ ಇದನ್ನು ಫಾರೆಸ್ಟ್ನವ್ರು ಬಂದು ಸುತ್ತ ಫೆನ್ಸ್ ಹಾಕಿ ಬೌಂಡ್ರಿ ಕಲ್ ಫಿಕ್ಸ್ ಮಾಡಿ, ಈಗಲೂ ದಪ್ಪ ಬೌಂಡ್ರಿ ಕಲ್ಲಿದೆ, ಫಿಕ್ಸ್ ಮಾಡಿ ಅವರ ಬೌಂಡ್ರಿಯನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿಕೆ ಜಾಗದಲ್ಲಿ ನಾನು ತೆಂಗು ಮತ್ತು ಅಡಿಕೆಯನ್ನು ಹಾಕಿದ್ದೆ. ಆದರೆ ಇದು ಕಮರ್ಷಿಯಲ್ಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಿ ಕನ್ವರ್ಷನ್ ಆಗಿ ಫೀಸ್ ಕಟ್ಟಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಕಾಪಿ ಕೊಟ್ಟಿದ್ದೀನಿ. ಅವ್ರು ಹೇಳ್ತಾರೆ, ಇವ್ರಿಗೆ ಮೂಡ ಆಯುಕ್ತರಿಗೆ ಪತ್ರ ಬರೆದು 4/5/2016 ಆದೇಶದಲ್ಲಿ ನೀಡಿರುವ ಕೆರೆಗಳ ವ್ಯಾಪ್ತಿಯಲ್ಲಿ 75 ಮೀಟರ್ ಬಿಡಬೇಕು. ಇದಕ್ಕೆ ಇನ್ಸ್ಪೆಕ್ಷನ್ ಕಳಿಸ್ತಾರೆ, ಆದರೆ ಅವರೇ ವರದಿ ಮಾಡ್ತಾರೆ ಇದರಲ್ಲಿ ಯಾವುದೇ ಕಟ್ಟಡ ಇಲ್ಲ ಅಂತೇಳಿ ಅವರೇ ಬರೆದಿದ್ದಾರೆ. ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಆಗಿದೆ. ಅದರಲ್ಲಿ 75 ಮೀಟ್ರು ಬಿಡಬೇಕು. ಅದಕ್ಕೆ ಇದನ್ನು ರದ್ದು ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ನನಗೆ ಕಳಿಸ್ಕೊಡಿ ಅಂತ ಮೂಡಕ್ಕೆ ಬರೀತಾರೆ. ಈ ಕಾಪಿ ನಿಮಗೆ ಕೊಟ್ಟಿದ್ದೀನಿ. ಸ್ನೇಹಿತರೆ, ನನಗೆ ಈ ಅಸಹ್ಯ ಆಗುತ್ತೆ. ಲಿಂಗಾಬದಿ ಕೆರೆದು ಅಸಹ್ಯ ಆಗುತ್ತೆ. ಇವರು ಏನು ಓದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ, ಇದು ಕರ್ನಾಟಕ ಗೌರ್ನಮೆಂಟ್, ದ ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಮೆಂಡ್ಮೆಂಟ್ ಬಿಲ್ 2018, ಬಿಲ್ ನಂಬರ್ 60 ಆಫ್ 2018. ಇದರಲ್ಲಿ 2018 ಅವ್ರು ಕೋಟ್ ಮಾಡಿರೋದು 16. ಇದರಲ್ಲಿ ಸ್ನೇಹಿತರೆ ನೋಡಿ, 14(3) ಮೇಕ್ ಎನಿ ಕನ್ಸ್ಟ್ರಕ್ಷನ್ ಆರ್ ಕ್ಯಾರಿ ಆನ್ ಎನಿ ಕಮರ್ಷಿಯಲ್ ಆರ್ residential or industrial activity within 30 meters from the outer boundary of the tanks
ದಿಸ್ ಇಸ್ ಆ್ಯಕ್ಟ್, ಸುತ್ತೋಲೆ ಅಲ್ಲ, ಕರ್ನಾಟಕ ಗೌರ್ನಮೆಂಟ್ ಆ್ಯಕ್ಟ್. ಇದರ ಮಧ್ಯ ಸ್ನೇಹಿತರೆ, ಮಾನ್ಯ ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರು ರವರ ಅಧಿಕೃತ ಜ್ಞಾಪನಾ ಸಂಖ್ಯೆ ಡೇಟ್ ಮೇರೆಗೆ ಮೈಸೂರು ನಗರದ ದಟ್ಗಳ್ಳಿಯ ರಾಜಕಾಲುವೆ ಮೇಲೆ ಸಾರಾ ಕಲ್ಯಾಣ ಮಂಟಪವು ನಿರ್ಮಾಣವಾಗಿದೆಯೇ ಎಂಬುದರ ಕುರಿತು ಅಧಿಕಾರಿಗಳ ಸಮಕ್ಷಮ ಕಾರ್ಯವನ್ನು ಕೈಗೊಳ್ಳಲಾಯಿತು. ಇದು 6 ಪಾಯಿಂಟ್ ಕೊಟ್ಟಿದ್ದಾರೆ, ಅದನ್ನೇ ಕಾಪಿ ನಿಮಗೆ ಕಳಿಸಿದ್ದೀನಿ. ನಿರ್ಮಾಣ ಆಗಿದೆಯೋ ಇಲ್ವೋ ಅದನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅದನ್ನ ಮೆನ್ಷನ್ ಮಾಡ್ತಾರೆ, ಅದನ್ನ ಹೇಳಿ. ರಿಪೋರ್ಟ್ ಏನು ಹೇಳುತ್ತೆ ಎಲ್ಲಿ ಸಾರಾ ಮಹೇಶ್ ಮಾನ್ಯ ಶಾಸಕರು KR ನಗರ ವಿಧಾನಸಭಾ ಕ್ಷೇತ್ರದವರು ಜಿಲ್ಲಾಧಿಕಾರಿಗಳ ಪತ್ರ ಧರಣಿ ನಡೆಸಿ ಮೈಸೂರು ನಗರ ದಟ್ಟಗಳ್ಳಿಯಲ್ಲಿರುವ ಸಾರಾ ಚೌಟ್ರಿಯು ತಮ್ಮ ಪತ್ನಿ ಹೆಸರಿನಲ್ಲಿದ್ದ ರಾಜಕಾಲುವೆಯ ಮೇಲೆ ನಿರ್ಮಾಣವಾಗಿದ್ದರೆ ಸರ್ಕಾರಕ್ಕೆ ಬಿಟ್ಟುಕೊಡುವುದಾಗಿ ತಿಳಿಸಿ ಸದರಿ ಚೌಟ್ರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ವಿವಾದಾತ್ಮಕ ವರದಿ ಪ್ರಸಾರವಾಗಿರುವುದರಿಂದ ತೇಜೋವಧೆಗೆ ಕಾರಣವಾಗಿದ್ದು ಚೌಟ್ರಿ ಸ್ಥಳದ ಸಮಗ್ರ ತನಿಖೆ ನಡೆಸಲು ಉಲ್ಲೇಖ 1ರಂತೆ ಸಲ್ಲಿಸಿದ ಮನವಿ ಮೇರೆ ಉಲ್ಲೇಖ 2ರ ಪತ್ರದಲ್ಲಿ ತಮ್ಮ ಕಚೇರಿಯಿಂದ ಆದೇಶ ಹೊರಡಿಸಿ ತಂಡವನ್ನು ರಚಿಸಿ ಸದರಿ ತಂಡವು ಸ್ಥಳ ಪರಿಶೀಲನೆ ಮಾಡಿ ರಾಜಕಾಲುವೆ ಒತ್ತುವರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು ನಿರ್ದೇಶಿಸಲಾಗಿತ್ತು. ಹಾಗೂ ಉಲ್ಲೇಖ 3ರ ಪತ್ರದಲ್ಲಿ ಸದರಿ ತಂಡವು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿ ಉಲ್ಲೇಖ 1ರ ಮನವಿದಾರರ ಶ್ರೀ ಸಾರಾ ಮಹೇಶ್ ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರು ಕೃಷ್ಣರಾಜ ಕ್ಷೇತ್ರ ಮೈಸೂರು ಜಿಲ್ಲೆಯವರಿಗೆ ಮಾಹಿತಿಗಾಗಿ ಒಂದು ಪ್ರತಿ ನೀಡಿ ತಮ್ಮ ಕಚೇರಿಗೆ ಒಂದು ಪ್ರತಿಯನ್ನು ಸಲ್ಲಿಸಲು ಕೋರಲಾಗಿತ್ತು. ಉಲ್ಲೇಖ 1ರ ಪತ್ರದ ನಿರ್ದೇಶನದಂತೆ ಉಲ್ಲೇಖ 2ರ ಪತ್ರದಲ್ಲಿ ರಚಿಸಿದ ತಂಡವು ನೀಡಿದ ವರದಿಯನ್ನು ಪರಿಶೀಲಿಸಲಾಗಿ ಸರದಿ ವರದಿಯಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾತ್ರ ವರದಿಯನ್ನು ನೀಡಿದ್ದು, ಇತರೆ ವಿಷಯಗಳ ಕುರಿತು ಅಗತ್ಯವಿದ್ದಲ್ಲಿ ಸರ್ವೆ ನಂಬರ್ ಭೂ ಮಾಲೀಕರು ಮತ್ತು ಮಾಲೀಕರ ಜೊತೆ ಹೆಚ್ಚುವರಿ ದಾಖಲೆಗಳನ್ನು ಪರಿಶೀಲಿಸಿ ಕೈಗೊಳ್ಳಲಾಗುತ್ತದೆ ಎಂದು ವರದಿ ಸಲ್ಲಿಸುತ್ತಾರೆ. ಈ ಅಂಶವನ್ನು ತಮ್ಮ ಅವಗಾಹನೆಗೆ ಸಲ್ಲಿಸಲಾಗಿದೆ. ಒಂದು ನಿಮಿಷ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕರು, ಉಪವಿಭಾಗಾಧಿಕಾರಿಗಳು, ಜಂಟಿ ನಿರ್ದೇಶಕರು ಭೂ ದಾಖಲೆ ಮತ್ತು ಭೂ ದಾಖಲೆಗಳ ಇಲಾಖೆ, ತಹಶೀಲ್ದಾರ್, ಅಪರ ಜಿಲ್ಲಾಧಿಕಾರಿಗಳು, ಸರ್ವೆ ಅಧಿಕಾರಿಗಳ ವರದಿ ಅನ್ವಯ ಮೇಲ್ಕಂಡ ಕಲ್ಯಾಣ ಮಂಟಪ ಚೌಟ್ರಿಯು ಗ್ರಾಮ ನಕಾಶೆಯಲ್ಲಿ ಕಂಡಂತಹ ಹಳ್ಳದ ಮೇಲೆ ನಿರ್ಮಿತವಾಗಿರುವುದಿಲ್ಲ ಹಾಗೂ ಹಳ್ಳದ ಯಾವುದೇ ಪ್ರದೇಶವನ್ನು ಒತ್ತುವರಿ ಮಾಡಿ ನಿರ್ಮಿಸಿರುವುದು ಕಂಡುಬರುವುದಿಲ್ಲ. ಹಳ್ಳ ಪ್ರದೇಶದಿಂದ ಕಲ್ಯಾಣ ಮಂಟಪ ಚೌಟ್ರಿಯು ಕೆಲವು ಕಡೆ 74, 72, 73 ಮೀಟರ್ಗಳ ಅಂತರದಲ್ಲಿ ನಿರ್ಮಾಣವಾಗಿರುವುದು ಅಳತೆ ಸಂದರ್ಭದಲ್ಲಿ ಕಂಡುಬರುತ್ತದೆ. ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ರಾಜಕಾಲುವೆಗೆ ಒತ್ತುವರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾತ್ರ ವರದಿಯನ್ನು ನೀಡಿದ್ದು, ಇತರ ವಿಷಯಗಳಲ್ಲಿ ಭೂ ದಾಖಲೆಗಳ ಆಯ್ತಲ್ಲ. ಆಮೇಲೆ ಎಲ್ಲ ಕಾಪಿನೂ ಕೊಟ್ಬಿಟ್ಟಿದ್ದೀನಿ. ಇನ್ನೊಂದು ಭಾರಿ ಮುಖ್ಯವಾದ ಕಾಪಿ ಹೇಳ್ಬೇಕಲ್ಲ ನಿಮಗೆ. ತಹಶೀಲ್ದಾರ್ ವರದಿ ಯಾವುದು? ತಹಶೀಲ್ದಾರ್ ಪತ್ರ ನಿಮಗೆ ಕೊಟ್ಟಿದ್ದೀನಿ. 60, 61ರಿಂದ 62, 63, 67ರಿಂದ 68, 60 ಸಾಲಿನ ಫಸಲು ಪಾಣಿಯಂತೆ
ಮಾದಯ್ಯ ಎಂದು ನಮೂದಾಗಿರುವುದು ಕಂಡುಬರುತ್ತದೆ. 62ರಿಂದ ಅಲ್ಲಿ ಇಲ್ಲಿ ನೋಡಿ 20-21ನೇ ಸಾನೆ ಗಣಕೀಕರ ಪಹಣಿಯಂತೆ ಅನಿತಾ ಮಹೇಶ್ ರವರಿಗೆ ಡಿ ರಾಜೇಂದ್ರ ಬಿನ್ ದೊಡ್ಡ ವೀರಪ್ಪ ಮತ್ತು ಸುಕುಮಾರ್ ರವರು ಕ್ರಯದಿಂದ ಖಾತೆ ವರ್ಗಾವಣೆಯಾಗಿರುತ್ತದೆ. ಇನ್ನು ಭಾರಿ ಇದೆ ರಿಪೋರ್ಟ್, ಒಳಗೆ ಓದ್ಕೊಳ್ಳಿ. ಹಾಂ ಯಾವುದು 72 ಮೀಟ್ರು ಇಲ್ಲೇ ಐತಲ್ಲ. ಒಂದು ನಿಮಿಷ, ಎಷ್ಟೆಷ್ಟು ಮೀಟ್ರು ಅಂತಲೂ ಇದೆ. ಅವ್ರಿಗೆ 30 ಮೀಟ್ರ್ ಇರಬೇಕು. ಎಲ್ಲ ನಿಮ್ಮ ಇದರಲ್ಲೂ ಇದೆ. ಇಲ್ಲೇನೇನು ಕಾಪಿ ಇದೆ ವಿತ್ ಪ್ಲ್ಯಾನ್. ಇಲ್ಲಿ ನೋಡಿ ಸರ್, ಕೆಲವು ಕಡೆ 74, 72, 70 ಮೀಟರ್, 73 ಮೀಟರ್ಗಳ ಅಂತರದಲ್ಲಿ, ಅಲ್ಲಿಗೆ 7-3-21 250 ಅಡಿಗಿಂತ ಹೆಚ್ಚು 30 ಮೀಟ್ರು. ಇದೆಲ್ಲ ದಾಖಲೆಗಳನ್ನು ನಮ್ಮ ಸ್ನೇಹಿತರು ಹೇಳಿದರು, ಜಿಲ್ಲಾಧಿಕಾರಿಗಳಿಗೂ ಒತ್ತಾಯ ಮಾಡಿದ್ರು. ಈಗ ಇವರೆಲ್ಲ ವರದಿಯ ಮೇರೆಗೆ ಜಿಲ್ಲಾಧಿಕಾರಿಗಳೇ ಕೊಟ್ಟಿದ್ದಾರೆ. ಆದ್ದರಿಂದ ಈ ಹಿಂದೆ ಏನು ಸರ್ಕಾರಿ ಕೆಲಸವನ್ನು ಮಾಡಿದ್ರಲ್ಲ ಪುಣ್ಯಾತ್ಕಿತ್ತಿ, ಆ ಎಮ್ಮ ಸರ್ಕಾರಿ ನೌಕರಿ ಅನ್ನೋದನ್ನ ಮರೆತು ಸರ್ಕಾರಿ ಆಡಳಿತವನ್ನು ದುರುಪಯೋಗಪಡಿಸ್ಕೊಂಡು ಸಂವೇದನಾಶೀಲತೆ ಇಲ್ಲದೆ ಇರ್ತಕ್ಕಂಥ ಈ ಒಂದು ವ್ಯಕ್ತಿ ನಮ್ಮನ್ನು ಕರ್ತವ್ಯ ಲೋಪದಿಂದ ವರ್ಗಾವಣೆ ಮಾಡಿಲ್ಲ, ನನ್ನನ್ನು ಈ ಭೂ ಹಗರಣದ ಮೇಲೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದನ್ನು ಈ ರಾಜ್ಯದ ಜನತೆಗೆ ಬಿಂಬಿಸೋಕ್ಕೋಸ್ಕರ ಈ ಸರ್ಕಾರಿ ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಈ ರಾಜ್ಯದ ಜನ ಇದನ್ನು ಗಮನಿಸಿ ಇಂಥ ವ್ಯಕ್ತಿಗಳು ನಮ್ಮನ್ನು ಯಾವ ರೀತಿ ನಡೆಸ್ಕೋತಾರೆ. ನಾನು ಹೇಳಿದ್ದೆ ಅವ್ರಿಗೆ, ನಾನೇನಾದರೂ ರಾಜಕಾಲುವೆ ಮೇಲೆ ಕಟ್ಟಿದ್ರೆ ಅಥವಾ ಹಳ್ಳದ ಮೇಲೆ ಕಟ್ಟಿದ್ರೆ ಅಥವಾ ಗೋಮಾಳದಲ್ಲಿ ಕಟ್ಟಿದ್ರೆ ನನ್ನ ಕನ್ವೆನ್ಷನ್ ಸೆಂಟ್ರನ್ನ ಗವರ್ನರ್ ಹೆಸರಿಗೆ ರಿಜಿಸ್ಟರ್ ಮಾಡಿ ನಾನು ಅವತ್ತೇ ರಾಜಕೀಯದಿಂದ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ತೇನೆ ಅಂತ. ಆದರೆ ನೀವು ಸರ್ಕಾರಿ IAS ಅನ್ನೋ ಹುದ್ದೆಗೆ ರಾಜೀನಾಮೆ ಕೊಡ್ತೀರಾ ಅಂತ. ಆದರೆ ಈಗ ನಾನು ಅದನ್ನು ಕೇಳಲ್ಲ. ನಿಮಗೆ ಮನಸ್ಸಾಕ್ಷಿ ಇದ್ದರೆ, ನಿಮಗೆ ಆತ್ಮಸಾಕ್ಷಿ ಇದ್ದರೆ, ಹೆಣ್ಮಕ್ಳನ್ನ ತಾಯಿ ಅಂತಾರೆ, ಆ ತಾಯಿಯ ಹೃದಯ ಇದ್ದರೆ, ಈ ಎಲ್ಲ ಕೆಲಸಗಳನ್ನ ಮಾಡಿದ್ದೀರಲ್ಲ, ಒಂದು ಸಾರಿ ನೀವು ಕೂತ್ಕೊಂಡು ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳ್ಕೊಳ್ಳಿ. ಇಷ್ಟು ಮಾತ್ರ ಹೇಳಿ ತೀರಾ ಈ ರೀತಿಯ ಅಧಿಕಾರಿಯನ್ನು ನನ್ನ ಜೀವನದಲ್ಲೇ ನೋಡಲಿಲ್ಲ. ಕೆಲವು ಅಧಿಕಾರ ದುರುಪಯೋಗ, ಕೆಲವು ಪಟ್ಟಭದ್ರ ಶಕ್ತಿಗಳು, ಕೆಲವು ಬೇರೆ ಬೇರೆ
ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸೋಷಿಯಲ್ ಮೀಡಿಯಾಗಳು ಇವುಗಳನ್ನ ಉಪಯೋಗಿಸ್ಕೊಂಡು ಇಂಥ ಒಂದು ವ್ಯವಸ್ಥೆಯಲ್ಲಿ ಅದೇನೋ ಕಮ್ಬ್ಯಾಕ್ ಅಂತ ಬೇಡ ಅನ್ನ ಇದು ಕೊಟ್ಟಿದ್ದೀವಿ. ಯಾವ ಎಲ್ಲ ದಾಖಲಾತಿಗಳ್ನೂ ನಾನು ಬರೀ ವರದಿ ಹೇಳಿಲ್ಲ, ಎಲ್ಲ ಕೊಟ್ಟಿರ್ತಕ್ಕಂಥ ನನ್ನ ಹತ್ರ ಇರ್ತಕ್ಕಂಥ ದಾಖಲಾತಿ, ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ನಿಮ್ಗೆ ಕಳಿಸಿದ್ದೀನಿ. ಏನು ಸಂಕಟ ಆಗಿದ್ದಂದರೆ ಮೈಸೂರಲ್ಲಿ ರಾಜಕಾಲುವೆನೇ ಇಲ್ಲ. ಮೈಸೂರಲ್ಲಿ ಇರೋವಂಥದ್ದು KRS ಇಂದ ಕುಕ್ಕಳ್ಳಿ ಕೆರೆ ತನಕ ನೀರು ಬರಲಿ ಅಂತ ಪೂರ್ಣಯ್ಯ ನಾಲೆ, ಅಲ್ಲಿಂದ ಇರ್ತಕ್ಕಂಥದ್ದು ಲಿಂಗಾಬದಿ ಕೆರೆ ತನಕ ಹಳ್ಳ, ಆದರೆ ನೀರರಿಯೋ ಹಳ್ಳ. ಆದರೆ ನೀವು ಹೇಳಿದ್ರಲ್ಲ, ನಾನು ಕನ್ವೆನ್ಷನ್ ಸೆಂಟ್ರನ್ನ ನೀರರಿಯೋ ಹಳ್ಳನ ಮುಚ್ಕೊಂಡು ಕಟ್ಟಿದ್ರೆ ಹಿಂದೆ ಮುಂದೆನಾರು ಹಳ್ಳ ಇರ್ತದೆ ಅನ್ನೋವಂಥ ಕನಿಷ್ಠ ಪ್ರಜ್ಞೆ ಬೇಡವಾ ನಿಮಗೆ? ಆಯಿತು, ಅದನ್ನು ಡೈವರ್ಟ್ ಮಾಡಿದ್ರೆ ಬೇರೆಯವ್ರು ಕೇಳಲ್ವಾ? 40 ಅಡಿ ಇರೋವಂಥ ಹಳ್ಳನ ನೋಡಿ, ಅದು ಯಾವುದೋ ನಿಶಾಂತ್ ಒಂದು ಗೂಗಲ್ ಇದೆಯಲ್ಲ, ಒಂದು ಸರ್ಕಾರನೇ ಮಾಡಿರೋದು, ಅದರಲ್ಲಿ ಮ್ಯಾಪ್ ಬರುತ್ತಲ್ಲ, ಅದನ್ನು ನಾಳೆನೇ ಮೊನ್ನೆ ಬಣ್ಣ ಹಚ್ಚಿ, ಅದು ನನ್ನ ಸರ್ವೆ ನಂಬರೇ ಅಲ್ಲ, ಅದು ಯಾವುದೋ 98ಗೆ ಬಣ್ಣ ಹಚ್ಬಿಟ್ಟು ಅದ್ರ ಪಕ್ಕದಲ್ಲಿ ಹರಿತಾ ಇರೋ ಹಳ್ಳಕ್ಕೆ ಒತ್ತುವರಿ ನೋಡಿ ಇಲ್ಲಿ ಕಾಣ್ತಾ ಇದೆ ಬಫರ್ ಝೋನ್ ಬಿಟ್ಟಿಲ್ಲ. ಇಂಥ ನೀಚ ಕೆಲಸಕ್ಕೆ ನೀವು ಇಳಿತೀರಲ್ಲ, ಇದಕ್ಕೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತೀರಲ್ಲ. ನನ್ನ ಸರ್ವೆ ನಂಬರೇ ಗೊತ್ತಿಲ್ಲ ನಿಮಗೆ. ಆಮೇಲೆ ಗೋಮಾಳಕ್ಕೆ ನೀವು ಸಾಫ್ಟ್ವೇರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಗೋಮಾಳ ಯಾವುದು, ಗ್ರ್ಯಾಂಟ್ ಲ್ಯಾಂಡ್ ಯಾವುದು ಅಂತ? ಅದಕ್ಕೆ ನಾನು ಒಬ್ಬ ಸರ್ಕಾರಿ ನೌಕರೇ, ಅವರು DC ಕೋರ್ಟಲ್ಲಿ ಆದೇಶ ಮಾಡಿದರೆ ನಾನು ಟ್ರಿಬ್ಯುನಲ್ ಅಥವಾ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು. ಅವರು ಒಬ್ಬ ಜಿಲ್ಲಾಧಿಕಾರಿಯಾಗಿ ಆಫೀಸ್ನಲ್ಲಿ ಆದೇಶ ಮಾಡಿದರೆ ಅದಕ್ಕೆ ಮೇಲ್ಪಟ್ಟವರು RC ರೀಜನಲ್ ಕಮಿಷನರ್. ನನಗೆ ಇದನ್ನು ಪ್ರೆಸ್ಸಲ್ಲಿ ಅವ್ರು ರಿಲೀಸ್ ಮಾಡಿದ ತಕ್ಷಣ ನನಗೆ ತೀರಾ ನೋವಾಯಿತು. ನಾನು ಬೇರೆಯವ್ರ ಮೇಲೆ ಎಂಕ್ವೈರಿ ಮಾಡಿ ಅಂತ ನಾನು ರೀಜನಲ್ ಕಮಿಷನರ್ನವ್ರ ಮುಂದೆ ನಿಂತು ಕೂತಿಲ್ಲ. ನನ್ನ ಮೇಲೆ ಆರೋಪ ಇರುವಂಥದ್ದನ್ನ ದಯಮಾಡಿ ಜನರು ನಮ್ಮನ್ನು ನೋಡುವಂಥ ದೃಷ್ಟಿನೇ ಬೇರೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಇವತ್ತು ಅವ್ರು ಕೊಡದೇ ಇದ್ದಿದ್ರೆ ನಾಳೆ ನನ್ನ ಕೊನೆ ಉಸಿರಿರೋವರೆಗೂ ರೀಜನಲ್ ಕಮಿಷನರ್ ಆಫೀಸ್ ಮುಂದೆ ಕೂರ್ತಿದ್ದೆ. ಅವರು ನನ್ನ ಕನ್ವಿನ್ಸ್ ಮಾಡಿ ಮೊನ್ನೆ ಕಳಿಸ್ಕೊಟ್ರು. ನೋಡಿ ಸ್ನೇಹಿತರೆ, ಅವ್ರು ಹೇಳಿದ್ದಾರೆ, ಈ ಭೂಮಿ ಪಾಪ ಯಾವುದೋ ಒಂದು ಸರ್ಕಾರಿ ನೌಕರೇ, ಏನೋ 10 ವರ್ಷ ಪಾಪ ಇನ್ನೂ ಗಂಡನ ಶ್ರೀಮತಿ ರೋಹಿಣಿ ಸಿಂಧೂರಿ ಅಂತ ನಾವೆಲ್ಲ ಓದ್ತೀವಿ. ಎಲ್ರಿ ಅವ್ರ ಹಸ್ಬೆಂಡ್ದು ಅಸೆಟ್ಟು? ಸರ್ಕಾರಕ್ಕೆ ವಂಚನೆ, ನಮ್ಗೆ ಹೇಳಕ್ಕೆ ಬರ್ತಿರಲ್ರಿ. ನೋಡಿ ಇವತ್ತು ಯಾರು ಬಿಟ್ಟಿದ್ದಾರೆ, ಅವರಿಬ್ಬರು ಅಸೆಟ್ನ, ಇಡೀ ಕುಟುಂಬದ ಅಸೆಟ್ನ ಕೊಡಬೇಕು ಅನ್ನೋದು ಏನೋ ಬೇರೆ ಆಗಿದ್ರೆ ಪರವಾಗಿಲ್ಲ, ಗಂಡನ ಅಸೆಟ್ನ ಕೊಡಬೇಕು ಅನ್ನೋದು ಗೊತ್ತಿಲ್ವಾ? ಆ ಸಾಮಾನ್ಯ ಜ್ಞಾನ ಇಲ್ವಾ? ಇಲ್ಲಿ ನೋಡಿ ಸ್ನೇಹಿತರೆ,
ಇದು ಸುಮಾರು 100 ವರ್ಷಗಳ ಆನ್ಸಿಸ್ಟರ್ ಪ್ರಾಪರ್ಟಿ. ಪುಣ್ಯಾತ್ಮರು KG ಕೊಪ್ಪಳವ್ರದ್ದು ಕನ್ನಯ್ಯ ಅಂತ ಹೇಳಿ, ಅವರಿಂದ 20 ವರ್ಷದಲ್ಲಿ ನಾನು ನನ್ನ ಶ್ರೀಮತಿಯವರ ಹೆಸರಿಗೆ ಕ್ರಯ ತಗೊಂಡಿರೋದು. ಆ ಸೇಲ್ ಡೀಡು ಕೊಟ್ಟಿದ್ದೀನಿ, ನಿಮ್ಗೆ ಹಾಕಿದ್ದೀನಿ ಈಗ ಎಲ್ಲರಿಗೂ. 20 ವರ್ಷದಲ್ಲಿ ಇದು ಕ್ರಯಪತ್ರ. ಎರಡು 2004ರಲ್ಲಿ ಎಲಿನೇಷನ್ ಕಾಪಿ, ಅನ್ಯಕ್ರಾಂತದ ಕಾಪಿ. ಚೇಂಜ್ ಆಫ್ ಲ್ಯಾಂಡ್ ಯೂಸ್, ರೆಸಿಡೆನ್ಷಿಯಲ್ ಇಂದ ಕಮರ್ಷಿಯಲ್ಗೆ. ಪ್ಲಾನ್ ಅಪ್ರೂವಲ್, ಏಕನಿವೇಶನ. ಖಾತಾ ಮತ್ತು ಕಂದಾಯ. ಅವತ್ತು ಕೊಟ್ಟಿರುವಂಥ ಅಮೌಂಟು. ಮೈಸೂರಿನಲ್ಲಿ ಕಟ್ಟಿರ್ತಕ್ಕಂಥ ಎಷ್ಟೋ ಹೋಟ್ಲುಗಳಿಗೆ, ಎಷ್ಟೋ ಕನ್ವೆನ್ಷನ್ ಸೆಂಟ್ರ್ಗಳಿಗೆ ಕಂಪ್ಲೀಷನ್ ರಿಪೋರ್ಟ್ ಇಲ್ಲ. ಕೆಲವ್ರು ಪಡ್ಕೊಂಡಿದ್ದಾರೆ, ಕೆಲವ್ರಿಗಿಲ್ಲ. ಅದಕ್ಕೆ ಪ್ರಾವಿಷನ್ ಇದೆ ಡಬಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ. ಆದರೆ ನಾನು ಹಂಗೆ ಮಾಡಿಲ್ಲ. ಕಂಪ್ಲೀಷನ್ ರಿಪೋರ್ಟ್. ಸ್ನೇಹಿತರೆ, ಇದು ನಾನು ಅವತ್ತು ಪಡ್ಕೊಂಡಂಥ ನಕ್ಷೆ. ನೋಡಿ, ಇಲ್ಲಿ ನೀವು ನೋಡಿದ್ರೆ ಮೈಸೂರಿನ ರಿಂಗ್ ರೋಡು ಇಲ್ಲಿ ಮೇಲೆ ನನ್ನ ಜಾಗ ಎಷ್ಟೋಗಿದೆ ಅಂತ ನೋಡಿ. ಇವತ್ತೊಂದೆಲ್ಲ ಪ್ಲ್ಯಾನ್ ಇದು 2003ದು. ಸಿಂಗಲ್ ಪ್ಲಾಟ್ ನನ್ನ ಚೌಟ್ರಿ ಇಲ್ಲ ಇದೆಯಲ್ಲ 130. ಅದು ಯಾರು ಹಾಕೋತಾ ಇದ್ದಾರಲ್ಲ 98 ಅಲ್ಲ. ಇಲ್ಲಿ ನೋಡಿ, ಇದು ರಿಂಗ್ ರೋಡ್ಗೆ ಹೋಗಿರೋ ಜಾಗ ನಂದು. ಮತ್ತೆ ಇಲ್ಲಿ ಒಂದು ರೋಡ್ ಇದೆ ನೋಡಿ, ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಇಲ್ಲೂ ಹೋಗಿರೋ ಜಾಗ. ಇದೆರಡಕ್ಕೂ ನನ್ನ ಜನ ನಾನಿಲ್ಲಿ ಬಂದಾಗ ಮನೆ ಕೊಟ್ಟು, ಮೈಸೂರು ಜನ ನಮ್ಮನ್ನು ಬೆಳೆಸಿದ್ದಾರೆ, ಕಾಲೇಜಲ್ಲಿ ಓದಿದ್ದೀವಿ, ಭೂಮಿ ಕೊಟ್ಟಿದ್ದಾರೆ, ಸಾರ್ವಜನಿಕ ಉಪಯೋಗ ಆಗಲಿ ಅಂಥೇಳಿ ನಾನು ಪರಿಹಾರ ತಗೊಂಡಿಲ್ಲ. 6000 ಅಡಿ ರಿಂಗ್ ರೋಡ್ಗೆ ಹೋಗಿರುವಂಥದ್ದು. ಇವತ್ತೊಂದು, ಅವತ್ತೊಂದಲ್ಲ, ಅವತ್ತು ಇನ್ನೂ 2003 ಪ್ಲ್ಯಾನ್ ಇದು. ಇದು ಈಗ ಅವರು ಕೊಟ್ಟಿರೋ ಪ್ಲ್ಯಾನ್. ಯಾರ್ಯಾರು ತಾಲೂಕು ಭೂ ಮಾಲೀಕರು, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, AC, ತಹಶೀಲ್ದಾರ್, ಜಾಯಿಂಟ್ ಡೈರೆಕ್ಟರ್ ಆಫ್ ಭೂ ದಾಖಲೆ ಕೊಟ್ಟಿರ್ತಕ್ಕಂಥ ಮ್ಯಾಪು ಇದು ಕಳಿಸಿದ್ದೀನಿ ನಿಮಗೆ. ಇದರಲ್ಲೂ ನೋಡಿ, ರಿಂಗ್ ರೋಡ್ ಅಲ್ಲೇನಿದೆ, ಇಲ್ಲೂ ನಂದು ಅಷ್ಟು ಹೋಗಿದೆ ಎಲ್ಲೋ. ಮತ್ತು ಈ ಸೈಡ್ ಇಲ್ಲೊಂದು ರೋಡ್ ಆಗಿದೆ, ಇಲ್ಲೂ ಹೋಗಿದೆ. ಇದು ಎಲ್ಲರೂ ಕೊಟ್ಟಿರುವ ಜಾಯಿಂಟ್ ಮ್ಯಾಪ್. ಇದಕ್ಕೆ ಈಗಿನ ಜಿಲ್ಲಾಧಿಕಾರಿಗಳು ಮಾಡಿರುವ ಸಹಿ. ಈ ಎಲ್ಲ ಕಾಪಿನೂ ನಿಮಗೆ ಕಳಿಸಿದ್ದೀನಿ. ಇದೆಲ್ಲ ಓದಕ್ಕಾಗಲ್ಲ, ಯಾಕೆಂದರೆ 100 ವರ್ಷದ್ದು ಎಲ್ಲ ಕಾಪಿನೂ ಕಳಿಸಿದ್ದೀನಿ. ಇಲ್ಲೇ
ಆದರೆ ನಿಮ್ದು ಇರ್ತಕ್ಕಂಥದ್ದು 130 2 ಎಕರೆ 15 ಗುಂಟೆ 98 ಯಾಕೆ ಕಲ್ಯಾಣ ಮಂಟಪದಲ್ಲಿ ಬರ್ತಾ ಇದೆ ಸರ್ವೆ ನಂಬರು ಎಲ್ಲದೆ ನಿಶಾಂತಲೇ ಬರೋದಲ್ಲ ನಿಶಾಂತ್ ಹೇಳಿದ್ನಲ್ಲ, ನಿಶಾಂತ್ ಮ್ಯಾಪು ತೆಗೆದು ನೋಡಿ. ಆ 98 ಅಂತ ಕಾಣಿಸ್ತದಲ್ಲ, 98ರಲ್ಲಿ ನಿಶಾಂತಲ್ಲಿ ಕಲ್ಯಾಣ ಮಂಟಪ ಇದ್ದರೆ ಪಕ್ಕದಿದೆಯಲ್ಲ 130 ನಂದು, ಅರ್ಧ 130 ಇಲ್ಲದೆ ಇನ್ನು ಅರ್ಧ ಹಂಗಾರೆ ಮೂಡ ಸ್ಟೇಡಿಯಂ ಮಾಡವ್ರಲ್ಲ, ಅದು ನಂದಾ? ನನಗೆ ಕೊಡಬೇಕಲ್ಲ. ಇಲ್ಲ ಅದು ಅವ್ರಿಗೆ ಗೊತ್ತಿ. ನಿಶಾಂತ್ ಏನಿದೆ, ಒಂದು ನಿಮಿಷ, ನಿಶಾಂತ್ ಏನಿದೆ ಒಂದು ಮ್ಯಾಪಲ್ಲಿ ನಿಮ್ಮ ಮನೆ ನೋಡ್ಕೊಳ್ಳಿ ಹೋಗಿ, 100ರಿಂದ 150 ಅಡಿ ಡಿಫ್ರೆನ್ಸ್ ಇರುತ್ತೆ. ಆ ನಿಶಾಂತ್ ನೋಡಿಕೊಂಡೇ